ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆಗಿದ್ದಾರೆ ರಂಗಭೂಮಿ ಕಲಾವಿದರು ಅಷ್ಟೇ ಅಲ್ಲ, ಬೆಳ್ಳಿತೆರೆ ಮತ್ತು ಕಿರುತೆರೆ ಇದಷ್ಟೇ ಅಲ್ಲದೆ ಮತ್ತು ಒಬ್ಬ ಸಂಶೋಧಕರಾಗಿ ಹಲವಾರು ವಿಚಾರಗಳನ್ನು ತಿಳಿದುಕೊಂಡಂಥ ಮತ್ತು ಹಲವಾರು ವಿಚಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥ ರಾಧಾಕೃಷ್ಣನ್ ಪಲ್ಲಕ್ಕಿಯವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ ಸರ್. ಇದು ಇವತ್ತು ನಿಮ್ಮ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದಕ್ಕೂ ಮೊದಲು ಆ ಸಿನಿಮಾಗೆ ಮತ್ತು ನಿಮ್ಮ ಒಂದು ಕೈಯಲ್ಲಿರುವಂಥ ಖಡ್ಗಕ್ಕೆ, ವಿಷ್ಣುದಾದರ್ ಖಡ್ಗಕ್ಕೆ ಏನು ಸಂಬಂಧ ಇದೆ ಸರ್? ಇಲ್ಲಿಂದ ಸ್ಟಾರ್ಟ್ ಮಾಡಿಬಿಡೋಣ. ಹಾಂ, ಆ್ಯಕ್ಚುಲಿಗೆ ವಿಷ್ಣುವರ್ಧನ್ ಸರ್ ಅವರು ಅವ್ರಿಗೊಂದು ಖಡ್ಗ ಭಾಳ ಪ್ರಿಯವಾಗಿರ್ತಕ್ಕಂಥ ಖಡ್ಗ ಅದು. ಹೌದು ಸರ್, ಅದನ್ನು ನೀವು ಬೇರೆ ಅದನ್ನು ಎಡಗೈಯಲ್ಲಿ ಹಾಕೊಂಡಿದ್ರಿ. ಕೋಟ್ಯಾಂತರ ಅಭಿಮಾನಿಗಳು ಇವತ್ತು ಧರಿಸಿದ್ದಾರೆ ಕರ್ನಾಟಕದಲ್ಲಿ. ಹೌದು ಸರ್. ಅಭಿನಯ ಭಾರ್ಗವ ವಿಷ್ಣುವರ್ಧನ್ ಸರ್ ಅವ್ರದ್ದು. ಇದಕ್ಕೀಗ 47 ವರ್ಷಗಳಾಯಿತು. ಹಾಂ ಸರ್. ಅದೇ ದಾಖಲೆ ಪ್ರಕಾರ ಸಿಂಹ ಜೋಡಿ ಸಿನಿಮಾದಿಂದ ಓಕೆ ಸರ್ ಸಾರ್ ಇದನ್ನು ಧರಿಸಿದರು ಅಂತ. ಆಮೇಲೆ ಇದು ಬೀದರಲ್ಲಿ, ಕರ್ನಾಟಕದ ಬೀದರಲ್ಲಿ ಗುರುದ್ವಾರದಲ್ಲಿ ಕೊಟ್ಟಂಥದ್ದು ವಿಷ್ಣುವರ್ಧನ್ ಸರ್ ಅವರಿಗೆ. ಅದು ಈಗ ಅನಿರುದ್ಧ್ ಸರ್ ಹತ್ರ ಇದೆ. ನಾವು ಏನು ಮಾಡಿದ್ವಿ, ಸಿನಿಮಾ ಆರಂಭ ಆದಾಗ ಅವರ ನೆನಪಿಗೋಸ್ಕರ ಎಲ್ಲ ತಂತ್ರಜ್ಞರಿಗೆ, ಕಲಾವಿದರಿಗೆ, ನಮ್ಮೊಟ್ಟಿಗೆ ದುಡಿದಂಥ ಎಲ್ರಿಗೂ ಕೂಡ ಅದೇ ರೀತಿ ಇರುವಂಥದ್ದು ಡಿಸೈನು. ಓಕೆ ಸರ್. ಸೊ ಆ ಡಿಸೈನನ್ನು ನಾವು ಇಲ್ಲೇ ಕರ್ನಾಟಕ ಮಾಗಡಿ ರೋಡಲ್ಲಿ ಇರ್ತಾರೆ ಅವರು, ಅವ್ರಿಗೆ ಹೇಳಿ ಇದನ್ನು ಮಾಡಿಸಿ ಎಲ್ಲರಿಗೂ ಹಂಚಿ ನಾವು ಬಂಗಾರವನ್ನು ಎತ್ತಿಟ್ಬಿಟ್ಟು ದಾದಾ ಅವ್ರ ನೆನಪಿಗೆ ಇದನ್ನು ಹಾಕ್ಕೊಂಡಿದ್ವಿ. ಸಿನಿಮಾ ಬಿಡುಗಡೆಗೆ ಇದೊಂದು ಒಳ್ಳೆ ಪಾಯಿಂಟ್ ಅಂತ. ಓಕೆ ಸರ್. ಸರ್, ಇವಾಗ ಒಂದು 54 ವರ್ಷ ಅನ್ಬೋದು ಸರ್. 54 ವರ್ಷ ಆದಮೇಲೆ ಸನ್ ಆಫ್ ಚಾಮಯ್ಯ ಅನ್ನೋ ಒಂದು ಚಿತ್ರದ ಮೂಲಕ ನಾವು ಮತ್ತೊಮ್ಮೆ ವಿಷ್ಣು ದಾದಾ ಅವ್ರನ್ನ ತೆರೆ ಮೇಲೆ ನೋಡ್ತಾ ಇದ್ದೀವ. ಅಲ್ಲ, ಚಾಮಯ್ಯ ಸಣ್ಣ ರಾಮಾಚಾರಿ ಅಂತ ಅಂದ ತಕ್ಷಣ ಸ್ವಲ್ಪ ಚರ್ಚೆಗಳು ಒಳಗಾಯ್ತು ಇದೆಲ್ಲದು ಕೂಡ. ಓಕೆ ಸರ್. ಅಂದರೆ ಚಾಮಯ್ಯ ಮತ್ತು ರಾಮಾಚಾರಿ, ಅಲ್ಲಿ ಚಾಮಯ್ಯ ಮೇಷ್ಟ್ರಾಗಿದ್ರು, ರಾಮಾಚಾರಿ ಸ್ಟೂಡೆಂಟ್ ಆಗಿದ್ರು. ಓಕೆ ಸರ್. ಸೊ ಇಲ್ಲಿ ಚಾಮಯ್ಯ ಅವರು ಸ್ಟೂಡೆಂಟ್ ಆಗಿದ್ದಾರೆ, ರಾಮಾಚಾರಿ ಅಪ್ಪ ಆಗಿದ್ದಾರೆ. ಈ ಥರದ್ದೊಂದು ಕತೆ ಅದು. ಓಕೆ ಸರ್. ಇದು ನಡೆದಂಥದ್ದೇ ಕತೆ ಇದು. ಹಾಂ ಸರ್. ಆಮೇಲೆ ಜೊತೆಗೆ ಇದನ್ನು ವಿಷ್ಣು ಸಾರ್ ಅವ್ರಿಗೆ ಇದಂತ ಹೇಳಿ ಅದನ್ನು ಮಾಡೋಕ್ಕಾಗದೇ ಇದ್ದಾಗ ಅದನ್ನಾಗಿ ಪೆಂಡಿಂಗ್ ಇಟ್ಟು ಒಂದು ಪ್ರಯತ್ನ ಮಾಡೋಣ, ಮನಸ್ಸೊಳಗಡೆ ಇರೋ ಗೊಂದಲ ನಿವಾರಣೆ ಮಾಡ್ಕೊಳ್ಳೋಣ ಅಂತೇಳಿ ಅದೇ ಥರದ ಕಲಾವಿದರನ್ನು ಹುಡುಕಿ ಮತ್ತು ಅವ್ರಿಗೆ ಸಿದ್ಧತೆ ಮಾಡಿ ಆ ನಂತರ ನಾನು ಈ ಸಿನಿಮಾ ಆರಂಭ ಮಾಡಿದ್ದು. ಇವತ್ತು ಶ್ರೀರಾಮನವಮಿ ಮತ್ತು ರಾಮಾಚಾರಿಗೂ ಸಂಬಂಧ ಇರೋದ್ರಿಂದ ಇವತ್ತು ಈ ಸಿನಿಮಾನ ಬಿಡುಗಡೆ ಮಾಡಿದ್ದೀನಿ. ಓಕೆ ಸರ್. ಅದರಲ್ಲಿ ರಾಮಾಚಾರಿ ಸಿನಿಮಾ ಸಂಪೂರ್ಣ ನಿಮ್ಮದೇ ಆದಂಥ ಚಿತ್ರದುರ್ಗದಲ್ಲಿ ಚಿತ್ರೀಕರಣ ಆದಂಥದ್ದು ಸರ್. ಅದು ಇನ್ನೂ ಬಹಳಷ್ಟು ಖುಷಿ ವಿಚಾರ. ಇದು ಈ ಮೂವಿ ಕೂಡ ಅಲ್ಲಿ ಚಿತ್ರೀಕರಣ ಆಗಿತ್ತಾ ಸರ್? ಚಿತ್ರದುರ್ಗ ಮತ್ತು ಬಾದಾಮಿ ಬನಶಂಕರಿ ಟೆಂಪಲ್ ಇದೆ ಅಲ್ಲಿ, ಆನಂತರ ಬೆಂಗಳೂರು. ಓಕೆ. ಸೊ 3 ಇದರಲ್ಲೂ ಕೂಡ ಚಿತ್ರೀಕರಣ ಆಯ್ತಿದ್ದು. ಹಾಂ ಸರ್. ಇವಾಗ ನಿಮ್ಮ ವೈಯಕ್ತಿಕವಾಗಿ ಕೇಳೋದಾದರೆ ಸರ್, ಈ ಸಾಹಿತ್ಯದ ಬಗ್ಗೆ ಒಲವು ಹುಟ್ಕೊಂಡಿದ್ದಾಗೆ ಅದಲ್ಲದೆ ಈ ಚಿತ್ರರಂಗ ಮತ್ತು ಈ ಚಿತ್ರರಂಗದ ಸಾಹಿತ್ಯದ ಬಗ್ಗೆ ಒಲವು ಹುಟ್ಕೊಂಡಿದ್ದು ಹೆಂಗೆ ಸರ್? ಇಲ್ಲ, ಇದೆಲ್ಲ ನಮ್ಮ ಅಜ್ಜಿಯವರ ಇದು. ಅಜ್ಜಿ ಓದಿದ್ರು ಚೆನ್ನಾಗಿ, ಹಾಗಾಗಿ ಮೊಮ್ಮಕ್ಕಳಿಗೂ ಕೂಡ ಚೆನ್ನಾಗಿ ಓದಿಸ್ಬೇಕು ಅನ್ನೋ ಆಸಕ್ತಿ ಇತ್ತು. ಮತ್ತು ಅವರು ಆಗ ಮಹಾಭಾರತ ರಾಮಾಯಣದ ಎಲ್ಲ ಪಾತ್ರಗಳನ್ನು ಮತ್ತು ಬೇರೆ ಬೇರೆ ಉಪಕಥೆಗಳನ್ನು ಭಾಳ ಚೆನ್ನಾಗಿ ಹೇಳ್ತಾ ಇದ್ರು ಅವರು. ಹಾಂ ಸರ್. ಅವೆಲ್ಲವೂ ಕೂಡ ಅವ್ರು ಕೂತ್ಕೊಂಡು ಓದುವಾಗ ನಮಗೆ ಓದಬೇಕು ಅನ್ನಿಸ್ತು. ಈಗ ಅಪ್ಪ ಮೊಬೈಲ್ ಹಿಡ್ಕೊಂಡ್ರೆ ಸಣ್ಣ ಮಗನು ಮೊಬೈಲ್ ಹಿಡ್ಕೊಳ್ಳುತ್ತೆ, ಅದನ್ನು ಫಾಲೋ ಮಾಡ್ತಿದ್ದ ಜನ್ರೇಷನ್ ಏನಿದೆ. ನೆಕ್ಸ್ಟ್ ಜನ್ರೇಷನ್ ನೀವು ಪುಸ್ತಕ ಹಿಡಿದು, ನಮ್ಮ ಅಜ್ಜಿ ಪುಸ್ತಕ ಹಿಡಿದಾಗ ನಾನು ಪುಸ್ತಕ ಹಿಡ್ಕೊಂಡೆ. ಹೌದು ಸರ್. ಈಗ ನಾನು ಮೊಬೈಲ್ ಹಿಡ್ಕೊಂಡ್ರೆ ನಮ್ಮ ಮಕ್ಕಳು ಮೊಬೈಲ್ ಹಿಡ್ಕೊತವೆ. ನಿಮ್ಮ ಅಜ್ಜಿಯವ್ರ ಹೆಸರು ಹೇಳ್ಬೋದಾ ಸರ್? ಲಕ್ಷ್ಮಜ್ಜಿ ಅಂತ. ಲಕ್ಷ್ಮಜ್ಜಿ ಅಂತ ಸರ್. ಲಕ್ಷ್ಮಜ್ಜಿ ಅವರು ಅಂದರೆ ಇವಾಗ ಅವ್ರಿಗೆ ಬೇರೆ ಬೇರೆ ಕೆಲಸಗಳಲ್ಲಿ ಕೂಡ ಅವ್ರು ತೊಡಗಿದ್ರು ಅಂತ, ಸಾಮಾಜಿಕವಾಗಿ ಜನರಲ್ಲಿ ಒಂದು ಕಳಕಳಿ ಮೂಡಿಸೋದ್ರಲ್ಲಿ. ಇಲ್ಲ, ಓದ್ಕೊಂಡಿದ್ರು ಚೆನ್ನಾಗಿ. ನನಗೆ ನಾನು ದೊಡ್ಡಣ್ಣ ಹೇಳಿದ್ದು, ಶ್ರೀಪತಿ ಅವರು ಲೋಯರ್ ಸೆಕೆಂಡ್ರಿ ಓದಿದ್ದವರು ಅಂತ. ಓಕೆ ಸರ್. ಕೆಲಸಕ್ಕೆ ಹೋಗಿ ಓದಿತ್ತು, ಅವ್ರು ಹೋಗಿಲ್ಲ. ಸೊ ಆ ಅಜ್ಜಿಯಿಂದ ಬಂದದ್ದೇ ಈ ಪಲ್ಲಕ್ಕಿ. ಆ ಪಲ್ಲಕ್ಕಿನೇ ಕ್ಯಾರಿ ಆಗೋಯ್ತು. ಓಕೆ ಸರ್. ಸರ್, ಈಗ ಅಜ್ಜಿ ಜೊತೆಗೆ ಓದ್ಕೊಂಡು ಬೆಳೆದ್ರಿ ಅಂತ ಹೇಳಿದ್ರಿ. ನಿಮ್ಮ ಬಾಲ್ಯ ಹೇಗಿತ್ತು ಸರ್? ನಿಮ್ಮ ಬಾಲ್ಯ ಎಲ್ಲ ಚಿತ್ರದುರ್ಗಲ್ಲೇ ಕಳೆದಿದ್ದೋ ಅಥವಾ ಬೆಂಗಳೂರಲ್ಲಿ? ಇಲ್ಲ, ಎಲ್ಲ ಬಾಲ್ಯ ಎಲ್ಲ ಚಿಕ್ಕಜಾಜೂರು ಅಂತ ಒಂದು ಗ್ರಾಮ. ಹಾಂ ಸರ್. ಸೊ ಅಲ್ಲಿ ನಮ್ಮ ಅಜ್ಜಿ ಏನಿದೆ ಅವರ ಓದುವಿಕೆನೇ ನಮಗೆ ಹೆಚ್ಚಿನ ಮಾಡಿದ್ದು. ಮತ್ತು ನಮಗೆ ಸಿದ್ದರಾಮೇಶ್ವರ ಪ್ರೌಢಶಾಲೆ ಅಂತೇಳಿ ಸಿರಿಗೆರೆ ಗುರುಗಳು ಅದನ್ನು ಸ್ಥಾಪನೆ ಮಾಡಿದ್ದು. ಹಾಗಾಗಿ ಅಲ್ಲಿ ಹೈಸ್ಕೂಲ್ವರೆಗೆ ಓದುವಂಥ ವ್ಯವಸ್ಥೆಯನ್ನು ಅವ್ರು ಮಾಡಿಕೊಟ್ಟಿದ್ರು, ದೊಡ್ಡ ಗುರುಗಳು, ಹಿರಿಯ ಲಿಂಗೈಕ್ಯ ಗುರುಗಳು. ಅಲ್ಲಿ ನಾವು ಹೈಸ್ಕೂಲನ್ನು ಮಾಡಿದ್ದು. ಹೈಸ್ಕೂಲಲ್ಲಿ ನಮಗೆ
ಈ ಥರದ ಚಟುವಟಿಕೆಗಳು ಮೇಷ್ಟ್ರುಗಳು ಕಲಿಸ್ತಾ ಇದ್ರು ಇಂಥವನ್ನೆಲ್ಲ. ಹಾಂ ಸರ್. ಅವ್ರಿಗೇನು ಗೊತ್ತೋ ಅದು ಕಲಿಸ್ತಾ ಇದ್ರು. ಓಕೆ. ನಾವು ಧೈರ್ಯವಾಗಿ ಮಾಡ್ತಾ ಇದ್ವಿ. ಇದ್ರ ಚೆನ್ನಾಗಿ ಮಾಡಿದ್ದಾರೆ, ದ ಬೆಸ್ಟ್ ಔಟ್ಪುಟ್ ಯಾರ್ದಪ್ಪ ಈ ಹುಡುಗನ, ನೀನು ಮುಂದಕ್ಕೆ ಹೋಗ್ಬಿಡ ಅನ್ನೋದು, ಆಮೇಲೆ ನೀನು ಸಿನಿಮಾಗೆ ಸೇರ್ಕೊಳ್ಳೋ ಅಂತ ಹಿಂಗೆಲ್ಲ ಹೇಳೋರು. ಆ ಥರದ ಉತ್ತೇಜನದ ಮಾತುಗಳೇ ಕೊನೆಗೆ ಸಿನಿಮಾಗೆ ಬರೋಕ್ಕೆ ಸ್ಫೂರ್ತಿ ಆಯಿತು ಅಂತ ಅಂದರೂ ತಪ್ಪಾಗಲ್ಲ. ಹಾಂ ಸರ್, ಅದು ನನ್ನ ಮುಂದಿನ ಕ್ವಶನು ಅದೇ ಆಗಿತ್ತು ಸರ್. ಈ ಸಿನಿಮಾ ಕಡೆಗಿನ ನಿಮ್ಮ ಒಲವು ಹೆಂಗಿತ್ತು ಅಂತೇಳಿ. ಅಂದರೆ ಅದು ನನಗೆ ಎಲ್ಲಿಂದ ಆರಂಭ ಆಗಿದ್ದು, ಎಲ್ಲಿಂದ ಸರ್ ಇದನ್ನು? 5ನೇ ತರಗತಿಯಿಂದ. ಹಾಂ ಸರ್. ಸಿನಿಮಾಗೆ ಹೋಗ್ಬೇಕಂತ ಅವಾಗಲೇ ಅನ್ಕೊಂಡಿದ್ರೆ ಸರ್? ಹೌದು, ನಾನು ಚಿತ್ರರಂಗಕ್ಕೆ ಹೋಗ್ಬೇಕು ಅಂತ. ಗುಂಡ್ ಮೇಡಮ್ ಅಂತ ಇದ್ರು, ಹಾಂ ಸರ್. ಅವರು ಹಾಡಿಸ್ತಾ ಇದ್ರು, ನಾನು ಹಾಡ್ತಾ ಇದ್ದೆ. ನಾನು ಹಾಡುವಾಗ ಒಂದಿಷ್ಟು ಭಾವುಕರಾಗಿ ಆಡೋವಂಥದ್ದೆಲ್ಲ ಗೊತ್ತಿತ್ತು ಅವರಿಗೆ. ನಾನು ಹೈಸ್ಕೂಲಿಗೆ ಬಂದೆ, ನಾಟಕಗಳೆಲ್ಲ ಮುಗೀತು. ಅದಾದಮೇಲೆ ಹೈಸ್ಕೂಲ್ ಮಟ್ಟದಲ್ಲಿ ಏನೋ ಭಾಳ ವಿಶೇಷವಾಗಿ ಮಾಡ್ತಾನೆ ಅವನು ಅಂದ್ಬಿಟ್ಟು ಮೇಷ್ಟ್ರುಗಳಲ್ಲಿ ಸಿನಿಮಾಕ್ಕೆ ಸೇರ್ಕೊಂಡು ಮುಂದೆ ಅಂತ ಹೇಳಿದ ಮಾತುಗಳು. ಆಮೇಲೆ ನಮ್ಮ ಅಜ್ಜಿಯ ತುಂಬ ಹತ್ತಿರದ ಸಂಬಂಧಿ ಒಬ್ಬರು ಆಗಿನ ಕಾಲಕ್ಕೆ ಮದ್ರಾಸಿಗೆ ಹೋಗಿದ್ದರು, ಅದೆಲ್ಲ ಮನೇಲಿ ಚರ್ಚೆ ಆಗೋದು. ಆಮೇಲೆ ನಮ್ಮ ಅಜ್ಜಿಯವ ದೊಡ್ಡ ಮಗನ ಮಗ, ಅವ್ರು ಆಲ್ರೆಡಿ ಅವ್ರು ಎಂಟ್ರಾಗಿದ್ದರು ಮೈನ್ ಡಾಕ್ಯುಮೆಂಟೇಷನಲ್ಲಿ. ಓಕೆ ಸರ್. ಚಲಂಬೆನ್ನೂರ್ಕರ್ ಅಂತೇಳಿ ಅವರು. ಹಾಂ ಸರ್. ಅವರು ಇಲ್ಲಿ ಚಲಂಬೆನ್ನೂರ್ಕರ್ ಆದರು. ಸರ್, ನೀವು ಸಿನಿಮಾ ರಂಗಕ್ಕೆ ಬಂದಿದ್ದ ಅಥವಾ ರಂಗಭೂಮಿಯಿಂದ? ಇಲ್ಲ, ಮೊದಲೆಲ್ಲ ಹೈಸ್ಕೂಲು ಮತ್ತು ಕಾಲೇಜು ಎಲ್ಲ ನಾಟಕಗಳೇ ಇತ್ತು. ಆನಂತರ ಡಿಪ್ಲೊಮೊ ಅಂತ ಹೋದಾಗ ಅಲ್ಲಿ ಡುಮ್ಕಿ ಹೊಡೆದ ಮೇಲೆ ಇನ್ನು ಗೊತ್ತಾಯಿತು ನಾವು ಇಲ್ಲೆಲ್ಲ ಓದ್ಬಿಟ್ಟು ಮುಂದಕ್ಕೆ ಬರೋರಲ್ಲ ನಾವು ಅಂತೇಳಿ ಮದ್ರಾಸ್ ಕಡೆ ಹೊರಟಿದ್ದು ನಾವು. ಮದ್ರಾಸಲ್ಲೆಲ್ಲ ಹೋಗಿ ಸುತ್ತಿ ಎಲ್ಲ ಬಂದಮೇಲೆ ಗೊತ್ತಾಗಿದ್ದು ನಮಗೆ ಕೆಲಸ ಗೊತ್ತಿದ್ರೆ ಮಾತ್ರ ಸಿನಿಮಾದಲ್ಲಿ ಕೆಲಸ ಕೊಡ್ತಾರೆ, ಇಲ್ಲ ಕೊಡಲ್ಲ. ಹಂಗಾಗಿ ನಾವೇನಾದರೂ ಮಾಡಬೇಕು ಅಂದ್ಕೊಂಡಾಗ ನಮ್ಮ ಅಣ್ಣ ಲಕ್ಷ್ಮೀನಾರಾಯಣ ಅಂತೇಳಿ ಅವರು ರೈಲ್ವೆ ನೌಕರಿಗೆ ಸೇರಿಸಿದ್ರು ನನಗೆ. ರೈಲ್ವೆಯಲ್ಲಿ 22 ವರ್ಷಗಳು ಸೇವೆ ಮಾಡ್ತಾ ಮಾಡ್ತಾ ಕನ್ನಡ ಕೆಲಸಗಳನ್ನು ಮಾಡ್ತಾ ರಂಗಭೂಮಿ ಕೆಲಸಗಳು, ರೈಲ್ವೆಯ ಒಳಗಡೆ ಸಾಕಷ್ಟು ನಾಟಕಗಳನ್ನು ಮಾಡಿ ಹೊರ ರಾಜ್ಯಗಳಿಗೆಲ್ಲ ಹೋದ್ವಿ. ರೈಲ್ವೆ ಹೆಡ್ ಕ್ವಾರ್ಟರ್ಸ್ ಏನಿದು ಅಲ್ಲೆಲ್ಲ ಹೋಗಿ ಕನ್ನಡ ನಾಟಕಗಳನ್ನೆಲ್ಲ ತಗೊಂಡು ಕನ್ನಡದ ಕೆಲಸಗಳನ್ನು ಮಾಡಿದ್ವಿ. ಓಕೆ ಸರ್. ಅಂದ್ರೆ ಆಮೇಲೆ ನೀವು ರೈಲ್ವೆ ಜಾಬ್ನ ಬಿಟ್ಬಿಟ್ಟು ಬಂದ್ವಿ, ಈ ಚಿತ್ರರಂಗಕ್ಕೋಸ್ಕರ ಬಿಟ್ಟು? ಹೌದು, ಕೈವಾರ ತಾತ ಆದ ತಕ್ಷಣ ಬಿಟ್ಬಿಟ್ಟು ದೇವನಹಳ್ಳಿ ಮಾಡಿ ಬಿಟ್ಬಿಟ್ಟು ಬಂದ್ಬಿಟ್ಟು ಹೊರಗಡೆ. ಓಕೆ ಸರ್. ಸರ್, ಇವಾಗ ಈ ಚಿತ್ರರಂಗದ ಆಸಕ್ತಿ ನಿಮ್ಗೆ ಬಹಳ ಮೊದಲಿಂದನೇ ಬಂದಿತ್ತು ಅಂದರೆ ನಿಮ್ಗೆ ಯಾರಾದರೂ ಈ ಥರ ಒಬ್ಬ ವ್ಯಕ್ತಿಯಿಂದ ನೋಡಿಕೊಂಡು ನಾನು ಈ ಥರ ಆಗಬೇಕು ಅಂತ ಅಂದ್ಕೊಂಡು ಬಂದ್ರ ಸರ್? ಹೆಂಗೆ? ಪುಟ್ಟಣ ಕಣಗಲ್ಲು ಸಿದ್ಲಿಂಗಣ್ಣವ್ರು ಭಾಳ ನನಗೆ ಇಂಪ್ರೆಸ್ ಮಾಡಿದ್ದು. ಪುಟ್ಟಣ ಕಣಗಲ್ ಅವರು ಎಲ್ರಿಗೂ ಅವರು ಭಾಳಷ್ಟು ಇಂಪ್ರೆಸ್ ಆಗಿದ್ದು. ಅವ್ರಿಗೆ ನಾಗರಾವು ಅಂತ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೆದಿತ್ತು. ಸಹಜವಾಗಿ ಪುಟ್ಟಣ ಕಣಗಾಲ್ ಅವರ ಹೆಸರುಗಳು ಪತ್ರಿಕೆಯಲ್ಲಿ ಬರೋದು ಇದೆಲ್ಲ ಇತ್ತು. ನಾವೆಲ್ಲ ಸಂಯುಕ್ತ ಕರ್ನಾಟಕ ನೋಡ್ತಾ ಇದ್ವಿ ಅವಾಗ. ಅವು ಬರೋ ಫೋಟೋದೆಲ್ಲ ಕಟ್ ಮಾಡಿಬಿಟ್ಟು ನಾವು ಪೇಪರ್ ಒಳಗಡೆ ಬುಕ್ಸ್ ಒಳಗಡೆ ಇಟ್ಕೋತಾ ಇದ್ವಿ ಅವಾಗೆಲ್ಲ. ಸೊ ಹಂಗೆ ನೋಡಿಕೊಂಡು ನಾಗರಾವ್ ಸಿನಿಮಾ ಅಂಥದ್ದೆಲ್ಲ ಕೇಳಿ ನಮ್ಮ ಡಿಸ್ಟ್ರಿಕ್ಕಲ್ಲೇ ಆಯಿತು, ಪಕ್ಕದಲ್ಲೇ ಶೂಟಿಂಗ್ ಆಯ್ತು ಅಂತ ಹಿಂಗೆಲ್ಲ ಕೇಳಿ ಅದು ಸಿನಿಮಾದ್ದು ಹೆಚ್ಚು. ಆದರೆ ಪುಟ್ಟಣ ಕಣಗಾಲ್ ಅವರು ಮತ್ತು ಸಿದ್ಲಿಂಗಣ್ಣವರು ಇದು 2 ಸಿನಿಮಾಗಳನ್ನು ಬ್ಲೆಂಡ್ ಮಾಡಿ ಮಾಡೋಂಥ ಸಿನಿಮಾಗಳು ಸಿಕ್ಕರೆ ಮಾಡ್ತೀನಿ ಅಂದ್ಕೊಂಡು ಬಂದಿದ್ದು ಸಿನಿಮಾಗೆ. ಹಾಂ ಸರ್. ಸರ್, ನಿಮ್ಗೆ ಇನ್ನೊಂದು ವಿಷಯ ಕೇಳ್ಪಟ್ಟೆ ನಾನು. ಈ ಚಿತ್ರದುರ್ಗದಂಥ ಒಂದು ಕೋಟೆ ನಾಡಲ್ಲಿ ಹುಟ್ಟಿ ನಿಮಗೆ ಶರಣರ ಬಗ್ಗೆ ಬಹಳಷ್ಟು ಆಸಕ್ತಿ ಅಂತ, ಮತ್ತೊಳ್ಳಿ ನೀವು ಮಹಾರಾಷ್ಟ್ರದವರೆಗೂ ಎಲ್ಲ ತಿರುಗಾಡಿ ಶರಣರ ಬಗ್ಗೆ ಎಲ್ಲ ದಾಖಲೆಯನ್ನು ಸಂಗ್ರಹಿಸಿಟ್ಟಿದ್ರಿ ಅಂತ. ಏನು ಸರ್ ಇದು? ಚಿತ್ರದುರ್ಗ ಅಂದರೆ ನಿಮಗೆ ಶರಣರಿಗೆ ಬಹಳ ಮಹತ್ವ ಕೊಟ್ಟಂಥ ನಾಯಕರಸರು. ಹಾಂ ಸರ್. ಮದಕರಿ ನಾಯಕರು ಅಲ್ಲ, ಅದರಿಂದ ಭರಮಣ್ಣ ನಾಯಕರು, ಅದರಿಂದ ಮತ್ತಿ ತಿಮ್ಮಣ್ಣ ನಾಯಕರು, ಆಮೇಲೆ ಓಬಣ್ಣ ನಾಯಕರು, ಸೊ ಆಮೇಲೆ ಹಿರೇ ಮದಕರಿ ನಾಯಕರು, ದೊಡ್ಡ ಮದಕರಿ ನಾಯಕರು. ಈಗ ಇವರೆಲ್ಲರೂ ಕೂಡ ಶರಣ ಪರಂಪರೆಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕೊನೆಯ ದೊರೆ ಚಿಕ್ಕ ಮದಕರಿ ನಾಯಕರೇನಿದ್ದಾರೆ ಅವರು ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಡುಗೆಯನ್ನು ಕೊಡ್ತಾರೆ ಶರಣ ಪರಂಪರೆಗೆ. ಅದು ಇಂಗ್ಲೀಷಿನ ಅನೇಕ ಸಂಶೋಧಕರು ಇದನ್ನು ದಾಖಲಿಸಿದ್ದಾರೆ ಅದನ್ನು. ಹಾಗಾಗಿ ನನಗೆ ಶರಣರ ಮೇಲೆ ಚಿತ್ರದುರ್ಗ ಅಂದ ತಕ್ಷಣ ಶರಣರಿಗೆ ಏನು ನಿಮಗೆ ಅಟ್ಯಾಚ್ಮೆಂಟ್ ಅಂದರೆ ಅಲ್ಲಿ ಅಷ್ಟಮಠಗಳನ್ನು ಸ್ಥಾಪನೆ ಮಾಡಿದಂಥವ್ರು ನಾಯಕರಸರು. ಓಕೆ ಸರ್. ಅಷ್ಟಮಠಗಳನ್ನು ಸ್ಥಾಪನೆ ಮಾಡಿದ್ರು, ಅಷ್ಟಮಠಗಳಿಗೂ ಕೊಡುಗೆಗಳನ್ನು ಕೊಡ್ತಿದ್ರು. ಹಾಗೆಯೇ ಶರಣ ಪರಂಪರೆಗೆ ವಿಶೇಷವಾಗಿರ್ತಕ್ಕಂಥ ಕೊಡುಗೆಯನ್ನು ಅವ್ರು ಕೊಡ್ತಾ ಇದ್ರು. ಅವರು ಈಗೇನು ಹೌದೌದು ಈಗೇನು ಘನ ಸರ್ಕಾರಗಳೇನು ಮಠಗಳಿಗೆ ಏನು ಕೊಟ್ಟರಲ್ಲ, ಅದು ಚಿತ್ರದುರ್ಗದ ಅರಸರು ಕೊಟ್ಟಂತ ಅದು ಐಡಿಯಾಗಳವೆಲ್ಲ. ಆವಾಗಲೇ ಈ ತರ ಎಲ್ಲ ಮಠಗಳಿಗೆಲ್ಲ ಕೊಡ್ಬೋದು. ಹೌದೌದು, ನಿಮಗೆ ಚಿತ್ರದುರ್ಗದ ಅರಸರು ನಿಮಗೆ ಬಹಳಷ್ಟು ಇದು ಕೊಟ್ಟಿದ್ದಾರೆ. ಯಾಕಂದ್ರೆ ಅವಾಗೆಲ್ಲ ನಮ್ಗೆ ಶಿಕ್ಷಣಕ್ಕೆ ಮೂಲ ಮಠಗಳೇ ಆಗಿದ್ದು. ಹೌದೌದು, ಹೆಚ್ಚು ಹಂಗಾಗಿ ಅವರು ಅತಿ ಕೊಟ್ಟರು. ನಿಮಗೆ ಕನಕಗಿರಿಯ ಉಡಿಚಪ್ಪ ನಾಯಕರು ಮೊಟ್ಟ ಮೊದಲು ಅಂದರೆ ಒಬ್ಬ ರಾಜನಾಗಿ ಆತ ಸಿಂಹಾಸನದ ಪಕ್ಕದಲ್ಲಿ ಚೇರ್ಗಳಾಗ್ತಿದ್ರಲ್ಲ, ಸಿಂಹಾಸನ ಪಕ್ಕ ಮಂತ್ರಿಗಳು ಕೂತ್ಕೊಳ್ಳೋ, ಮಂತ್ರಿಗಳು ಕೂರಿಸ್ತಾ ಇರಲಿಲ್ಲ ಅವರು.
ರೈತನನ್ನು ಕೂರಿಸ್ತಾ ಇದ್ರು ಅವರು. ಓಹೋ, ಬಹಳಷ್ಟು ವಿಶೇಷವಾಗಿದೆ ಸರ್ ಇದು. ಆಯ್ತರ ಹಾಂ ಸರ್. ಅಂದರೆ ಒಬ್ಬ ರಾಜ ಅಂತಕ್ಕಂಥ ಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ, ಉಪಮಂತ್ರಿಗಳಿಗೆ, ಅರ್ಥಮಂತ್ರಿಗಳಿಗೆ, ಗೃಹ ಮಂತ್ರಿ ಕೊಡಬೇಕು. ಅಲ್ಲ, ರೈತರನ್ನ ಪಕ್ಕದಾಗಿಟ್ಟುಕೊಂಡು ಗೌರವಿಸ್ತಾ ಇದ್ರು ಅವರು ಉಡುಚಪ್ಪ ನಾಯಕರು. ಹಾಗೆ ಚಿತ್ರದುರ್ಗವೂ ಕೂಡ ಹಾಂ ಸರ್ ಭಾಳ ವಿಶೇಷವಾಗಿ ನಮಗೆ ಚಿಕ್ಕ ಮದಕರಿ ನಾಯಕರ ಕೊಡುಗೆ ಏನಿತ್ತು, ಆಮೇಲೆ ದೊಡ್ಡ ಮದಕರಿ ನಾಯಕರ ಕೊಡುಗೆ ಏನಿತ್ತು, ಅದನ್ನು ಸ್ವಲ್ಪ ನಾವು ಅಧ್ಯಯನಕ್ಕೆ ಇಳಿದ್ರೆ ಅವರ ಕೊಡುಗೆಗಳು ಇವತ್ತು ಚಿತ್ರದುರ್ಗದ ದಾಟಿ ಆಚೆಗೆ ಹೋಗಿದೆ. ಅದನ್ನೆಲ್ಲೂ ಕೂಡ ಅದನ್ನು ದಾಖಲೆ ಮಾಡಕ್ಕೆ ಹೋಗ್ತಾ ಇಲ್ಲ, ಯಾಕೆಂದರೆ ಆಸ್ತಿ ಅಲ್ಲೇ ಪರವಾರೆ ಮಾಡ್ಕೊಂಬಿಟ್ಟವ್ರೆ. ಹಾಂ ಹೌದು ಸರ್, ಅದೊಂದಾಗಿದೆ ತುಂಬಾನೇ ಮಾಡ್ಕೊಂಡಿದ್ದಾರೆ ಸರ್. ಇವಾಗ ಎಲ್ರಿಗೂ ಕೂಡ ತೆರೆ ಮೇಲೆ ಕಾಣುವಂಥ ಹೀರೋಗಳಾಗಿರ್ಬೋದು, ವಿಲನ್ಸ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ತೆರೆ ಮೇಲೆ ಕಾಣುವಂಥ ಎಲ್ರಿಗೂ ಒಂದು ಆಸಕ್ತಿ ಇರುತ್ತೆ ಸರ್ ಅವ್ರ ಬಗ್ಗೆ. ಒಬ್ಬೊಬ್ಬರಿಗೆ ಕೆಲವೊಂದಷ್ಟು ಜನ ಫೇವ್ರೇಟ್ ಇರ್ತಾರೆ, ನಂಗೆ ಇವ್ರ ಫೇವ್ರೇಟು ಹಿಂಗಂತೇಳಿ. ಆದರೆ ನಿಮ್ಗೇನು ಸರ್ ತೆರೆ ಮರೆ ಮೇಲಿರೋರ ಮೇಲೆ ಒಂದು ಕಾಳಜಿ, ತೆರೆ ಮರೆಯಲ್ಲಿರುವಂಥ ಎಷ್ಟೋ ಜನಗಳ ಬಗ್ಗೆ ಒಂದು ದಾಖಲೆಗಳನ್ನೆಲ್ಲ ಮಾಡಿದ್ರಾ ಅಂತ? ಅಂದರೆ ನಮಗೆ ನಮ್ಮನ್ನು ಯಾರು ಗುರುತಿಸ್ಲಿಲ್ಲ. ಓಕೆ ಸರ್. ಹಾಂ, ತೆರೆ ಮರೆ ನಮ್ಮನ್ನು ಯಾರು ಗುರುತಿಸದೇ ಇದ್ದಾಗ ನಮ್ಮನ್ನು ನಾವು ಗುರ್ಸ್ಕೊಳ್ಳೋದು ಹೇಗೆ ಅಂತ ನನಗೆ ಗೊತ್ತಿತ್ತು. ಹಾಗಾಗಿ ನನ್ನ ಮುಖಕ್ಕೆ ನಾವೇ ಲೈಟ್ ಹಾಕೊಂಡು, ನಾವೇ ನಟರಾಗಿ, ನಾವೇ ಮೇಕಪ್ ಮಾಡಿಕೊಂಡು, ನಾವೇ ಕಾಸ್ಟ್ಯೂಮ್ ಹಾಕ್ಕೊಂಡು, ನಾವೇ ಬಟ್ಟೆಗಳನ್ನ ಹಾಕ್ಕೊಂಡು, ನಾವೇ ಸ್ಕ್ರಿಪ್ಟ್ ಬರೆದು, ನಾವೇ ಡೈಲಾಗ್ ಹೇಳಿ, ನಾವೇ ದುಡ್ಡು ಇಟ್ಕೊಂಡು, ನಾವೇ ನಾಟಕ ಮಾಡಿ, ಹಿಂಗೆ ನಮ್ಮ ಮೇಲೆ ನಾವೇ ಫೋಕಸ್ ಮಾಡಿಕೊಂಡು ಇತರರಿಗೆ ತೋರಿಸಿ ನಾವು ಯಾರು ಅಂತ ತೋರಿಸ್ಕೊಟ್ಟಿದ್ವಿ ನಾವು. ಆದರೆ ಅದು ಏನೂ ಇಲ್ಲದೆ ಇರತಕ್ಕಂಥವ್ರು ಬಹಳ ಜನ ಇದ್ದಾರೆ. ಅನ್ಸಂಗ್ ಹೀರೋಸ್ ಇಂದ ಕರ್ನಾಟಕ ಪ್ರತಿ ಗ್ರಾಮದಲ್ಲಿ ಹುಡುಕಬಹುದು ನೀವು. ಹೌದು ಸರ್, ತುಂಬಾ ಜನ ಇದ್ದಾರೆ. ಇಷ್ಟೋ ಜನ ಇವತ್ತು ಬೆಳಕಿಗೆ ಅನ್ಬಿಲೀವೇಬಲ್. ಅವ್ರ ಕಡೆ ಇರೋ ಲಿಟರೇಚರು ಇವತ್ತು ಎಷ್ಟು ದೊಡ್ಡ ಸಾಹಿತಿಗಳಿಗೂ ಅವರು ಚಾಲೆಂಜಸ್ ಮಾಡಬಲ್ಲರು, ಸ್ಪರ್ಧೆಗಳಾಗಿ ಅವರು ಮಾತಾಡಬಲ್ಲರು. ಅಂಥ ಒಂದು ಇದನ್ನ ರೂಢಿಸ್ಕೊಂಡಂಥ ಅನೇಕರನ್ನ, ಅಂದರೆ ಸಾಹಿತಿಗಳನ್ನ, ಲಾವಣಿಕಾರರನ್ನ, ಜನಪದವ್ರನ್ನ ನಾವು ಕರ್ನಾಟಕದ ಮೂಲೆಗೆ ನೋಡ್ಬೋದು. ಅದೆಲ್ಲವನ್ನು ಕೂಡ ಕ್ರೋಢೀಕರಿಸಿ ಒಂದು ಕಡೆ ಅದನ್ನೆಲ್ಲ ಕೂಡಿಟ್ಟಿದ್ದೀನಿ ಎಲ್ಲ. ಹೌದು ಸರ್, ನಿಮಗೆ ಜನಪದಗಳ ಬಗ್ಗೆನೂ ಬಹಳಷ್ಟು ಆಸಕ್ತಿ ಅಂತ ಕೇಳ್ಪಟ್ಟಿದ್ದೆ ಸರ್. ನಾನು PU ಮಾಡುವಾಗ VN ಶಿವರಾಮ್ ಅವರು, ಕಾಳೇಗೌಡ ನಾಗವಾರ್ ಅವರು, ಅವರ ಶಿಷ್ಯರು, ಅವರು ಹೆಚ್ಚು ಜನಪದ ಬಗ್ಗೆ ನಾನು ಒಲವು ಮೂಡಿಸಿದ್ದವರು. ಅವರಿಗಿಲ್ಲ, ಅವರು ಜನಪದ ಬಗ್ಗೆ ಒಲವು ಮೂಡಿಸಿದ್ರು. ಆಮೇಲೆ ಶಿಶುನಾಳ ಶರೀಫರ ಹಾಡುಗಳ ಬಗ್ಗೆ ಅವರು ಇದನ್ನು ಮಾಡಿಸಿದ್ರು ಅವರೆಲ್ಲ. ಹಂಗಾಗಿ ನನಗೆ ಸ್ವಲ್ಪ ಜನಪದ ಮತ್ತು ಅದರ ಹುಡುಕಾಟಗಳು ಮತ್ತು ಅಲ್ಲಿ ಮೂಲ ವಾದ್ಯಗಳು ಏನು ನಶಿಸಿ ಹೋಗ್ತಾ ಇರ್ತಕ್ಕಂಥ ವಾದ್ಯಗಳು, ಜನಪದದ ವಾದ್ಯಗಳು, ಅಂಥವನ್ನೆಲ್ಲವನ್ನು ಉಳಿಸ್ಬೇಕು ಅಂತೇಳಿ ನಾವೇ ಹೋಗೋದು. ಅದೇ ಹೆಂಗಿತ್ತು ಮೊದಲು ಅಂತ ಹೇಳ್ಬಿಟ್ಟು ಹುಡುಕೋದು. ಚಂದ್ರವಾದ್ಯ ಅದೆಲ್ಲ ಮರ್ತೋಗ್ಬಿಟ್ಟಿದೆ, ಧಗೆ ಅಂತಿದೆ ಅದು ಮರ್ತು ಹೋಗಿದೆ. ಅವನ್ನೆಲ್ಲ ಹೆಂಗೆ ಮಾಡ್ತಿದ್ರು ಇವೆಲ್ಲ ಮಾಡ್ಕೊಂಡು, ಅಸಾದಿದು ತಟ್ಟೆ, ಅಸಾದಿದು ನಿಮಗೆ ಅದು ಮಾಡೋ ಪ್ರೊಸೀಜರು, ಸೊ ಯಾವ ಇದನ್ನ ಇಟ್ಕೊಂಡು ಅದನ್ನು ಕೈಯಲ್ಲೇ ಮಾಡ್ತಾರೆ, ಅದನ್ನು ಅದು ಶಬ್ದ ಹೆಂಗೆ ಅದು ಆಗ್ತದೆ, ಇಂಥವನ್ನೆಲ್ಲ ತಿಳ್ಕೊಂಡು ನಾವು ಒಂದಿಷ್ಟು ಕೂಡಿಟ್ಟಿದ್ವಿ ಎಲ್ಲ ಮಾಡಿ. ಸರ್, ಇವಾಗ ನೀವು ಜನಪದದ ಬಗ್ಗೆ ಬಹಳಷ್ಟು ಆಸಕ್ತಿ ಹೊಂದಿದ್ದೀರಾ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಷ್ಟು ಜನಪದಗಳೆಲ್ಲ ಬರ್ತಾ ಇರ್ತಾವೆ ಸರ್. ಬೇರೆ ಬೇರೆ ಆದಂಥ ಒಂದು ಅಶ್ಲೀಲ ಜನಪದಗಳು ಅನ್ಬೋದು, ಏನೋ ಅನ್ಬೋದು ಸರ್. ಆ ಜನಪದಗಳನ್ನು ಕೇಳಿದಾಗ ನಿಮ್ಗೊಂದು ಏನು ಅನ್ಸುತ್ತೆ ಸರ್? ಅವಾಗ ಆ ಜನಪದಗಳೇ, ಮೊದಲಿನ ಜನಪದಗಳೇ ಬೇರೆ, ಆ ಶಿಶುನಾಳಧೀಶರ ಕಾಲದ ಆ ಜನಪದಗಳು, ಆ ಒಂಥರ ಆ ಸಾಂಗ್, ಒಂದು ಹಾಡು ಕೇಳಿದರೆ ನಮ್ಮ ಜೀವನನೇ ಬದಲಿಸ್ಕೋಬೋದು ಅಂಥದ್ದು. ಅಂಥದ್ದು ನೋಡಿದಾಗ ಮತ್ತು ಇಂಥದ್ದನ್ನು ನೀವು ಕೇಳಿದಾಗ ಏನು ಅನಿಸುತ್ತೆ ಸರ್? ಅದೇ ಅಶ್ಲೀಲ ಅನ್ನೋದು ಜನಪದದಲ್ಲಿ ಅಲ್ಲ, ಸಿನಿಮಾದಲ್ಲೂ ಇದೆ, ಆಮೇಲೆ ಮಿಕ್ಕಿದ್ರೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇದೆ ಅಶ್ಲೀಲ ಅನ್ನೋದು. ಓಕೆ ಸರ್. ಆದರೆ ನಾವು ಯೋಚನೆ ಮಾಡಬೇಕು, ಇದು ಬೇಕಾ ಸಮಾಜಕ್ಕೆ? ಇದನ್ನು ತೋರಿಸ್ಬೋದಾ? ಇದನ್ನು ಹಾಡ್ಬೋದಾ? ಅವ್ರ ಕಿವಿಗೆ ಇದನ್ನು ಹಾಕಿದರೆ ಅವ್ರು ಏನು ಅಂದ್ಕೊಳ್ತಾರೆ, ಇದನ್ನು ಅವ್ರ ಕಣ್ಣಿಗೆ ಅದನ್ನು ತೋರಿಸಿದ್ರೆ ಅವ್ರೇನು ಅಂದ್ಕೊತಾರೆ ಅನ್ನೋದು ಆ ಸಣ್ಣದೊಂದು ತಿಳುವಳಿಕೆ ಇದ್ದರೆ ಅವ್ರಿಗೆ ಮಾಡಲ್ಲ. ಸೊ ಅದನ್ನು ನಿಗ್ರಹಿಸೋಷ್ಟು ಶಕ್ತಿ ಒಂದಿಷ್ಟು ಸಮಾಜದ ಕಾನೂನುಗಳಿಗಿದ್ದರೆ ಅದನ್ನು ತಡೆ ಹಿಡಿಬೋದು. ಮೊನ್ನೆ ತಡೆ ಹಿಡಿದ್ರು ನೋಡ್ರಿ. ಹೌದು ಸರ್. ಅದನ್ನು ಹಾಡನ್ನೇ ತೆಗೆದುಹಾಕ್ಬಿಟ್ರು ಅದನ್ನು. ಹೌದು ಸರ್. ಅದು ಮಾಡಬಾರ್ದು, ಅದು ಬರೀಲೂಬಾರ್ದು. ಈ ಹಿಂದೆ ಶಿಶುನಾಳ ಶರೀಫರ ಸುಳ್ಳೇ ಸುಳ್ಳು, ಈ ಭೂಮಿ ಮೇಲೆ ಎಲ್ಲ ಸುಳ್ಳು, ಶಿಶುನಾಳ ಶರೀಫರು ಬರೆದಂಥ ತತ್ವಪದ ಅದು. ಅದನ್ನು ನಂದೇ ಇದು ಅಂತ ಹೇಳ್ಬಿಟ್ಟು ಹಾಕೊಂಡ್ಬಿಟ್ಟಿದ್ರು ಅವ್ರ ಹೆಸರು. ಆ ಥರ ಮಹಾನುಭಾವರದು ಮತ್ತು ಅವಧೂತ ಪರಂಪರೆಯಲ್ಲಿ ಬಂದಂಥ ಕರ್ನಾಟಕದ ಶ್ರೇಷ್ಠ ತತ್ವಪದಕಾರರು. ಅಂಥವ್ರು ಎಲ್ಲ ನಾವು ಪುಣ್ಯಾತ್ಮರು ಬರೆದೋಗಿದ್ದಾರೆ ಅಂತ ನಾವು ಅವ್ರ ಕಣ್ಣಿಗೆ ಹೊತ್ಕೊಂಡು ನಾವು ಅದನ್ನು ಹಾಡು ಮಾಡಿದರೆ ಅವ್ರನ್ನ ತಗೋಬೇಡಪ್ಪ ಅಂತ ಏನು ಹೇಳಲ್ಲ. ಆಯ್ತಾ, ಸಮಾಜಕ್ಕೆ ಅಂತ ಬಿಟ್ಟೋಗಿದ್ದಾರೆ ಅವರು. ನೀವು ಮುಕ್ತವಾಗಿ ತಗೊಳ್ಳಿ, ಆದರೆ ನಿಮ್ಮ ಹೆಸರನ್ನು ಯಾಕೆ ಹಾಕೋತೀರಿ? ಹೌದು ಸರ್.
ಅವರಾದ್ರೂ ಅವರು ಯಾವತ್ತೂ ಅವ್ರ ಹೆಸರು ಹಾಕೋಲಿಲ್ಲ ಸರ್. ಅದು ಅವ್ರ ಅವ್ರ ಗುರುಗಳ ಸಮಾಜ ಹೆಸರನ್ನ ಹಾಕಿದ್ರು ಅದರ ಕೆಳಗಡೆ. ಸಿದ್ಧಕ್ಕೆ, ಸಮಾಜ ಸಿದ್ಧಕ್ಕೆ ಅಂತ ಹುಟ್ಟಿದಂಥ ಅವಧೂತ ಪರಂಪರೆಯವರು ಅವರೆಲ್ಲರೂ ಕೂಡ. ಹೌದು ಸರ್. ಸರ್ ನೀವು ಬಹಳಷ್ಟು ಬೀದಿ ನಾಟಕಗಳನ್ನು ಎಲ್ಲ ಮಾಡಿದ್ರಿ. ಅದರಲ್ಲಿ ವಿಶೇಷವಾಗಿ ಈ ಧ್ವನಿ ಮತ್ತು ಬೆಳಕು ನಾಟಕ ಅಂದರೆ ಏನು ಸರ್? ಇದನ್ನೆಲ್ಲ ನೀವು ಹೇಗೆ ಆರಂಭಿಸಿದ್ದು ಅಂತ? ಅಂದರೆ ಈಗ ನಾವು ಕಲಾವಿದರದ್ದು ಮೆನ್ ಪವರ್ ಭಾಳ ಕಡಿಮೆ ಇದೆ. ಒಂದು ನಾಟಕಕ್ಕೆ ಬೇಕಾದಂಥ ಅಷ್ಟು ಜನರು ಈಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ವಿ ಅಂದರೆ ಅವ್ರಿಗೇನೋ ಒತ್ತಡಗಳಿರುತ್ತೆ, ಬರಲ್ಲ, 4 ಜನ ಬರಲ್ಲ. ಈಗ ಬೇರೆ ಊರಿಗೆ ಹೋಗ್ಬೇಕಾಗಿರುತ್ತೆ, ಅಲ್ಲಿ 4 ಜನ ಕಮ್ಮಿ ಆಗ್ತಾರೆ. ನಾವು ಲೈವ್ ಆಗಿರೋ ನಾಟಕ ತಗೊಂಡು ಹೋದರೆ ಕ್ಯಾರೆಕ್ಟರ್ಗಳೇನೋ ಕಮ್ಮಿ ಮಾಡ್ಬೋದು. ಆದರೆ ಈಗ ಇಡೀ ಸೌಂಡ್ ಆ್ಯಂಡ್ ಲೈಟನ್ನು ಒಂದು ಸಣ್ಣದೊಂದು ಪೆನ್ ಡ್ರೈವಲ್ಲೋ ಇಲ್ಲ ಒಂದು ಮೊಬೈಲಲ್ಲೋ ನಿಮ್ಗೆ ಹಾಕ್ಕೊಟ್ರೆ ಅವರು ಅದನ್ನಲ್ಲಿ ಶಬ್ದದ ಜೊತೆಗೆ ರಿಹರ್ಸಲ್ ಮಾಡ್ಕೋತಾರೆ. ಅಲ್ಲಿರ್ತಕ್ಕಂಥ ಪ್ರೌಢಶಾಲಾ ವಿದ್ಯಾರ್ಥಿಗಳು, ಮಿಡ್ಲ್ ಸ್ಕೂಲ್ನವರು, ಮಾಧ್ಯಮಿಕ ಶಾಲೆಯವರು, ಹೈಸ್ಕೂಲ್ನವರು, ಕಾಲೇಜ್ನವರು ಅದನ್ನು ಆ ನಾಟಕವನ್ನು ಲಿಪ್ ಸಿಂಕ್ ಮಾಡಿ ಪ್ರದರ್ಶನ ಮಾಡೋದ್ರಿಂದ ನಿಮಗೆ ಆ ವಿಷಯ ಎಲ್ಲರಿಗೂ ತಿಳಿಯುತ್ತೆ. ವಿಷಯ ಎಲ್ರಿಗೂ ತಿಳಿದಷ್ಟೇ ಅಲ್ಲ ಸರ್, ಮತ್ತು ಆ ವಿದ್ಯಾರ್ಥಿಗಳಿಗೂ ಕೂಡ ಇದ್ರ ಬಗ್ಗೆ ಆಸಕ್ತಿ ಬರುತ್ತೆ. ಮತ್ತೊಳ್ಳಿ ಅವ್ರಿಗೂ ಒಂದು ರಂಗಭೂಮಿ ಅಂದರೆ ಏನು ಎಲ್ಲ ಒಂದು ಆಸಕ್ತಿ ಹುಟ್ಟುತ್ತೆ. ಅವರು ಮುಂದೆ ಮತ್ತೆ ರಂಗಭೂಮಿಗೆ ಬರ್ಬೋದು. ನಾನು ಇದನ್ನೇ ಅನ್ಕೊಳ್ತಾ ಇದ್ದೆ ಸರ್. ಇವಾಗ ಕೊನೆಯದಾಗಿ ಕೇಳೋದಾದರೆ, ಈಗ ಕೆಲವೊಂದಷ್ಟು ಜನ ಯುವಕರು ರಂಗಭೂಮಿ ಕಡೆ ಮುಖ ಮಾಡ್ತಾ ಇದ್ದಾರೆ ಸರ್. ಈ ಚಿತ್ರರಂಗ ಇದೆಲ್ಲ ಆಯಿತು, ರಂಗಭೂಮಿ ಕಡೆ ನಾವು ಒಂದು ನಾಟಕ ಕಲಿಬೇಕು ಅಂತೇಳಿ ರಂಗಭೂಮಿಯನ್ನು ಅರ್ಸ್ಕೊಂಡು ಬರ್ತಾ ಇದ್ದಾರೆ ಸರ್. ಇಂಥ ಯುವಕರು ಇವತ್ತು ರಂಗಭೂಮಿಗೆ ಬಂದರೆ ರಂಗಭೂಮಿಯಿಂದ ಅವರು ಬದುಕನ್ನು ಕಟ್ಕೊಳ್ಬೋದಾ, ರಂಗಭೂಮಿ ಬರ್ಬೋದಾ? ನಾವು ಇರೋ ಕೆಲಸ ಬಿಟ್ಬಿಟ್ಟು ಬದುಕು ಕಟ್ಕೊಂಡಿದ್ವಿ. ಹೌದು ಸರ್, ಸಿಂಪಲ್ ಅಷ್ಟೇ. ನೀವು ಮನಸ್ಸು ಮಾಡ್ಬೇಕಷ್ಟೇ. ಹಾಂ ಸರ್. ಇವಾಗ ಸಂಪೂರ್ಣವಾಗಿ ರಂಗಭೂಮಿಯಲ್ಲಿ ತೊಡ್ಕೊಳ್ಬೋದು ಸರ್, ವೃತ್ತಿ ಇಲ್ವಲ್ಲ. ನಿಮಗೆ ಅದು ಬಹಳ ಒಳ್ಳೆಯ ಕೆಲಸ ಅದು. ಅಂದರೆ ನಿಮ್ಮ ಐಡಿಯಾಲಜಿಗಳನ್ನು ನೀವು ಥಿಯೇಟ್ರ್ ಮುಂದೆ ಹೇಗೆ ಪ್ರೆಸೆಂಟ್ ಮಾಡ್ತೀರಿ, ಅದರಲ್ಲಿ ನೀವು ಹೇಗೆ ಹೆಸರು ಮಾಡ್ತೀರಿ. ಆಲ್ಮೋಸ್ಟ್ ಆಲ್ 90% ಥಿಯೇಟ್ರಿಂದನೇ ಸಿನಿಮಾಗೆ ಹೋಗಿರೋದು. ಹೌದು ಹೌದು ಸರ್. ಇವತ್ತು ನಾವು ರಾಜ್ಕುಮಾರ್ ಅವ್ರು ನೋಡಿದ್ರೆ ಸಹಿತ ಎಲ್ಲರೂ ಕೂಡ ಮೂಲತಃ ರಂಗಭೂಮಿಯಿಂದನೇ ಬಂದಂಥವ್ರು ಅವರೆಲ್ಲರೂ ಕೂಡ. ಸೊ ಅವರು ಈ ಸಿನಿಮಾ ರಂಗಕ್ಕೆ ಬರೋ ಮುನ್ನ ಅಲ್ಲಿದ್ದರು, ಅಲ್ಲಿ ತಾಲೀಮು, ಸೊ ಏನನ್ನು ತಿದ್ದುಪಡಿಗಳಾಗಬೇಕಾಗಿತ್ತು ಎಲ್ಲದನ್ನು ಕಲ್ತ್ಕೊಂಡ್ರು. ಸೊ ಮೊದಲೇ ಅವರು ಗರಡಿ ಮನೆಯಲ್ಲಿ ಚೆನ್ನಾಗಿ ಸಾಮ್ ತೆಗೆದು ಪಟ್ಟುಗಳನ್ನೆಲ್ಲ ಕಲಿತು ಆಮೇಲೆ ಅಖಾಡಕ್ಕೆ ಬಂದು ಇಳಿದ್ರು. ಅಖಾಡಕ್ಕೆ ಬಂದು ಇಳಿದ ತಕ್ಷಣ ಕುಸ್ತಿ ಹೊಡೆದ್ರು, ಗೆದ್ರು ಅವರು. ಈಗ ಹಂಗಲ್ಲ, ಒಂದೇ ಸರಿ ಅಖಾಡಕ್ಕೆ ಹೋಗ್ಬಿಟ್ಟು ಕುಸ್ತಿ ಆಡಕ್ಕೆ ಹೋಗ್ತಾರೆ, ಸೋತ್ಬಿಟ್ಟು ಹಂಗೆ ಮನೆಗೆ ಹೋಗ್ಬಿಡ್ತಾರೆ. ಗೆದ್ರೆ ಆಡಕ್ಕೆ ಬಂದಿದ್ದೆ ಅಂತ ಹೇಳೋದು, ಸೋತ್ರೆ ನೋಡಕ್ಕೆ ಬಂದಿದ್ದೆ, ಹಂಗೆ ಹೋಗಿದ್ದೆ ಅಂತ ಹೇಳೋದು. ಈ ಥರದ ಮನಸ್ಥಿತಿ ಇದೆ. ಆ ಥರ ಆದರೂ ಒಪ್ಕೊಳ್ಳೋದಿಲ್ಲ, ಯಾವುದೇ ರಂಗಗಳಾದರೂ ಒಪ್ಕೊಳ್ಳಲ್ಲ. ನೀವು ಸಂಪೂರ್ಣವಾಗಿ ತೊಡಗಿಸಿಕೊಂಡಾಗ ಮಾತ್ರ ಅದು ಸಾಧ್ಯ. ಓಕೆ ಸರ್. ಸರ್, ಇದುವರೆಗೂ ಇವಾಗ ನೀವು ಎಷ್ಟೊಂದು ಸಿನಿಮಾ ಮತ್ತು ಕಿರುತೆರೆ ಆಗಿರ್ಬೋದು, ಸಿನಿಮಾಗಳಿಗಾಗಿರ್ಬೋದು, ಎಷ್ಟೊಂದರ ಹಿಂಬದಿಗಾಗಿ ಅಥವಾ ಎಲೆಮರೆ ಕಾಯಿ ಥರ ಕೆಲಸ ಮಾಡಿದ್ದೀರಾ? ಅಲ್ಲ, ನಂದು ಡಿಪಾರ್ಟ್ಮೆಂಟೇ ಹಾಗೆ ಇರೋದು. ಅಂದರೆ ಒಂದು ಸಿನಿಮಾ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದೆ ಅಂದರೆ ಓಕೆ ಸರ್, ನಾವು ನಮ್ಮ ಆಫೀಸನ್ನು ನಾವೇ ಕ್ಲೀನ್ ಮಾಡ್ಕೊತೀವಿ. ಓಕೆ ಸರ್. ಬಂದರೆ ಸರ್, ಇವಾಗ ನಿಮ್ಮದು ಇದುವರೆಗೂ ಎಷ್ಟು ನಿರ್ದೇಶನ ಮಾಡೋದಾಗಿರ್ಬೋದು, ಕತೆ ಚಿತ್ರಕಥೆ ಸಹಾಯಕರಾಗಿದ್ದು, ಅದೇ ಎಷ್ಟು? ಒಂದು 58 ಸಿನಿಮಾಗಳು ಪಾತ್ರ ಮಾಡಿದ್ದೀವಿ, ಮುಖ್ಯವಾದ ಪಾತ್ರಗಳು. 58 ಸಿನಿಮಾಗಳಲ್ಲಿ ಮುಖ್ಯವಾಗಿ ಪಾತ್ರಗಳು. ಒಂದು 6 ಸಿನಿಮಾ ನಿರ್ಮಾಣ. ಹಾಂ ಸರ್. ನಿರ್ಮಾಣದ ಆರಂಭ ನಂದು ಹಂಗೆ ಇರುತ್ತೆ. ನೀವು ಅಲ್ಲಿ ಬಂದು ನೋಡಿದ್ರೆ ನಾವೇ ಕಸ ಹೊಡಿತಿರ್ತೀವಿ, ನಾವೇ ಯಾರು ಗೆಸ್ಟ್ಗಳು ಬಂದರೆ ಟೀ ಮಾಡಿಕೊಡ್ತೀವಿ, ಮಧ್ಯಾಹ್ನ ಉಳ್ಕೊಂಡ್ರೆ ಊಟ ಮಾಡಿ ಪ್ರಸಾದ ಮಾಡ್ರಪ್ಪ ಅಂತ ಹೇಳ್ತೀವಿ, ಮತ್ತು ಸಾಯಂಕಾಲಕ್ಕೆ ಒಂದು ಚಹಾ ಪಾನಿ ತೋರಿ ಅಂತ ಹೇಳ್ತೀವಿ. ಸೊ ಹಿಂಗೆ ಮಾಡಿ ದುಡ್ಡನ್ನು ಉಳಿಸ್ಬಿಟ್ಟು ಅದರ ಎಷ್ಟು ಲಾಭವನ್ನು ಎತ್ತಿಡ್ಬೋದು ಅದನ್ನೆಲ್ಲ ಒಂದು ಕಡೆ ಎತ್ತಿಟ್ಟು ಸಿನಿಮಾವನ್ನು ಸಂಪೂರ್ಣ ಮಾಡಿ ಆ ಸಿನಿಮಾಗೆ ಒಂದು ಒಳ್ಳೆ ಶೀರ್ಷಿಕೆ, ಒಂದಿಷ್ಟು ಜನ ಕಲಾವಿದರು ಅದನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಸಿನಿಮಾ ಮಾಡಿ ಆಚೆಗೆ ಬಿಡ್ತೀವಿ. ಓಕೆ ಸರ್. ಸರ್, ಇವಾಗ ಮತ್ತೆ ಮರಳಿ ನಿಮ್ಮ ಚಾಮಯ್ಯ ಸಣ್ಣ ಬ್ರಹ್ಮಚಾರಿ ಸಿನಿಮಾಗೆ ಬರೋದಾದರೆ, ಈ ಸಿನಿಮಾದಲ್ಲಿ ಏನು ವಿಶೇಷ ಸರ್? ಜನ ಯಾಕೆ ಈ ಥಿಯೇಟ್ರಿಗೆ ಈ ಸಿನಿಮಾ ನೋಡೋದಕ್ಕೆ ಬರಬೇಕು ಅಂತ? ಅಲ್ಲ, ಸಿನಿಮಾ ಚಾಮಯ್ಯ ಸನ್ ಆಫ್ ರಾಮಾಚಾರಿ ಅಂದ ತಕ್ಷಣ ಕರ್ನಾಟಕದ ಕೋಟಿ ಕೋಟಿ ಕಣ್ಣುಗಳು ಕಿವಿಗಳು ಸ್ವಲ್ಪ ಚುರುಕೊಂಡ್ಬಿಡ್ತವೆ. ಹೌದು ಸರ್, ರಾಮಾಚಾರಿ ವಿಷ್ಣು ಆ ಥರದ ಕೆಲಸ ಕೃತಿಕಾರರಾಗಿರ್ತಕ್ಕಂಥ ತರಾಸ್ ಅವರು ಮಾಡಿದ್ದಾರೆ. ಅದೇ ರೀತಿ ವಿಷುವಲ್ ಸೆಲ್ಯುಲಾಯ್ಡಲ್ಲಿ ಪುಟ್ಟಣ್ಣ ಕಣಗಲ್ ಸರ್ ಮಾಡಿದ್ದಾರೆ. ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು ಅಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ. ಮಹೇಂದ್ರ ಚಿಟ್ಟಿಬಾಬು ಫೋಟೋಗ್ರಾಫರು ಅವರು ಅಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ದಾರೆ.
ಅದು ಕನ್ನಡ, ತೆಲುಗು, ತಮಿಳು, ಹಿಂದಿ ಭಾಷೆಗೆಲ್ಲ ಹೋಯಿತು. ಇಡೀ ಭಾರತ ದೇಶ ಗೊತ್ತಾಗಿದೆ. ಸೊ ಇದೆಲ್ಲ ಚಾಮಯ್ಯ ನಾಗರಾವ್ ಸಿನಿಮಾದಲ್ಲಿದ್ದರೆ ಅದರಲ್ಲಿ ಉಳಿದಂಥ ಪಾತ್ರಗಳು ಚಾಮಯ್ಯ, ರಾಮಾಚಾರಿ, ಮತ್ತು ಪೈಲ್ವಾನ್ ಬಸಪ್ಪ, ಛೋಟಾ ಜಲೀಲ್, ಮತ್ತು ಅಂಕಲ್ ಲೋಕನಾಥ್ ಪ್ರಿನ್ಸಿಪಲ್, ಇವರೆಲ್ಲವೂ ಕೂಡ ಮನಸ್ಸಲ್ಲಿ ಉಳಿದ್ಬಿಟ್ಟಿದೆ. ಆ ಪಾತ್ರಗಳನ್ನು ಮುಂದೆ ತರಬಹುದು ಅಂತ ಯೋಚನೆ ಮಾಡಿ ಆ ಪಾತ್ರಗಳನ್ನು ಮುಂದುವರಿಸಿ ಅದಕ್ಕೊಂದು ನಡೆದಿದ್ದಂಥ ಇನ್ಸಿಡೆಂಟನ್ನು ಜಾಯಿನ್ ಮಾಡಿ ಒಂದು ಬ್ಯೂಟಿಫುಲ್ ಮರ್ಡರ್ ಮಿಸ್ಟ್ರಿ ಸಿಕ್ತು ನಮಗೆ. ಓಕೆ ಸರ್. ಸೊ ಫ್ಯಾಮಿಲಿ ಡ್ರಾಮಾದೊಳಗಡೆ ಒಂದು ಮರ್ಡರ್ ಮಿಸ್ಟ್ರಿ ಸಿಕ್ತು. ಅದಕ್ಕೆ ನಾನು ವಿಷ್ಣುವರ್ಧನ್ ಸಾರ್ ಅವ್ರ ಹತ್ರ ಹೇಳಿದಾಗ ಅವರು ತುಂಬ ಚೆನ್ನಾಗಿ ಮಾಡಿದ್ರಿ, ನಾಗರಾವ್ ಮುಂದುವರೆದ ಭಾಗ ಅಂದ್ಕೊಂಡ್ರೆ ಚೆನ್ನಾಗಿ ಮಾಡಿದ್ರಲ್ರಿ. ನಾನು ಅದನ್ನೇ ಕೇಳ್ಬೇಕು ಅನ್ಕೊಂಡೆ ಸರ್, ನಾಗರಾವ್ ಮುಂದುವರೆದ ಭಾಗ ಅನ್ಬೋದಾ ಸರ್ ಇದಕ್ಕೆ? ಅದು ಅವಾಗ ಅಂದರೆ ಸಾರ್ ಇದ್ದಾಗ ನನಗೆ ಅದು ಮಾಡ್ಬೋದಿತ್ತು. ಸಾರು ಇಲ್ಲವಾದ ಕಾಲದಲ್ಲಿ ಅದನ್ನೆಲ್ಲ ಬದಿಗೊತ್ತಿ ಇದಕ್ಕೇನು ಬೇಕಾಗಿತ್ತು ಅದನ್ನೆಲ್ಲ ಮಾಡಿದೆ. ಓಕೆ ಸರ್. ಬಟ್ ಅಲ್ಲಿ ಕ್ರೆಡಿಟ್ ಆ್ಯಕ್ಚುಲಾಗಿ ಅದೇ ಇರೋದು. ಚಾಮಯ್ಯ ಪಾತ್ರ ಆಮೇಲೆ ರಾಮಾಚಾರಿ ಪಾತ್ರಗಳು ತರಾಸು ಕೊಟ್ಟಂಥ ಎರಡು ಪಾತ್ರಗಳೇನಿದೆ ಅವನ್ನ ಇಡೀ ಕರ್ನಾಟಕದಲ್ಲಿ ಇನ್ನೂ ಜೀವಂತವಾಗಿ ಉಳಿಸ್ಬೇಕು ಅಂತಕ್ಕಂಥದ್ದೊಂದು ಹಂಬಲ ನಮಗೆ. ಅದನ್ನು ಉಳಿಸ್ತಾ ಹೋಗಿದ್ವಿ. ಅದಕ್ಕೆ ವಿಷ್ಣುವರ್ಧನ್ ಸಾರ್ ಅವರ ರಾಮಾಚಾರಿ ಅನ್ನೋದೇನಿದೆಯಲ್ಲ, ವಿಷ್ಣುವರ್ಧನ್ ಸಾರ್ ಹೇಳಿಕೆ ಕೊಟ್ಟಿದ್ದು ಈಗ ಒಂದು 40 ವರ್ಷಗಳಿಂದರೆ ರಾಮಾಚಾರ್ಯ ಧ್ವಜವನ್ನು ನಾನು ಇಲ್ಲಿ ನೆಡಬೇಕು ಅಂತೇಳಿ ಅವ್ರು ನೆಟ್ಟೋಗಿದ್ದಾರೆ, ಬಿಟ್ಟೋಗಿದ್ದಾರೆ. ನಾವು ಅದನ್ನು ಕಟ್ಕೊಂಡು ಹೋಗ್ಬೇಕು ಮುಂದಕ್ಕೆ. ಅವ್ರು ಹೇಳಿದ್ದು ಅವ್ರು ಹೇಳಿದ ಮಾತದು ಆ್ಯಕ್ಚುಲಿಗೆ ಆ ಮಾತು ದಾಖಲಾಗಿತ್ತದು. ಆಯಿತಾ, ರಾಮಾಚಾರಿ ಅಂತ ಒಂದೇನು ಗುರುತಿದೆ, ಧ್ವಜ ಇದೆ, ಅದನ್ನು ನಾನು ಇಲ್ಲಿ ಸ್ಥಾಪಿಸ್ಬೇಕು ಅಂತ ಹೇಳೋಗಿದ್ರು ಅವರು. ಅದನ್ನು ಸ್ಥಾಪಿಸಿದ್ವಿ ನಾವೀಗ. ಹೌದು. ಈಗ ನಾನು ಇನ್ನೊಬ್ಬರು ರಾಮಾಚಾರಿ ಮಾಡಿರ್ತಾರೆ, ಮಿಸಸ್ ಮಿಸ್ಟರ್ ರಾಮಾಚಾರಿ ಆಗಿರುತ್ತೆ, ರವಿಚಂದ್ರನ್ ರಾಮಾಚಾರಿ ಆಗಿರುತ್ತೆ, ರಾಮಾಚಾರಿ 20 ಆಗಿರುತ್ತೆ, ಹಿಂಗೆಲ್ಲ ಹೋಗಿರುತ್ತೆ. ಈಗ ಚಾಮಯ್ಯ ರಾಮಾಚಾರಿ ಆಗಿದೆ. ಹೌದು ಸರ್. ಎಷ್ಟು ಹೋಗ್ತಾವೆ ನೋಡ್ರಿ ಒಂದು ಕಥೆ ಹಿಂದ್ಗಡೆ. ಹೌದು ಸರ್. ಬಟ್ ಅವೆಲ್ಲ ಒಂದು ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರ್ಯ ಆಗಿರ್ಬೋದು, ಅವರು ಒಂದು ಕೊನೆಯಲ್ಲಿ ಒಂದು ಲಿಂಕ್ ಕೊಡ್ತಾರೆ ಸರ್. ಅಂದರೆ ಅದೇ ಚಿತ್ರದುರ್ಗದಲ್ಲಿ ಮೂವಿ ಏನು ಮಾಡೋದ್ರ ಮೂಲಕ ಅದೇ ಥರ ಆಗಿತ್ತು. ಇವಾಗ ನಿಮ್ಮ ಸಿನಿಮಾದಲ್ಲಿ ಅದೇ ಥರ ಚಿತ್ರದುರ್ಗದಲ್ಲಿ ಏನಾದರೂ ಹೆಚ್ಚಿನದಾಗಿ ಇದು ಮಾಡಿದ್ಯಾ? ಅದನ್ನು ನೀವು ಚಿತ್ರದುರ್ಗ ಅಂದ ತಕ್ಷಣ ಎಲ್ಲರೂ ಮುಂಭಾಗ ನೋಡ್ತೀರಿ ನೀವೆಲ್ಲ. ಸರ್. ಆದರೆ ಚಿತ್ರದುರ್ಗದ ಹಿಂಭಾಗದ ಇವೇನಿದಾವಲ್ಲ ಅದನ್ನ ಯಾರು ನೋಡಿಲ್ಲ. ಓಕೆ ಸರ್. ಎಲ್ಲ ಬಂದ್ಬಿಟ್ಟು ಮೈನ್ ಗೇಟ್ ಇಳಿದ್ಬಿಟ್ಟು ಹಿಂಗೆ ಹೋಗ್ಬಿಟ್ಟು ಹಿಂಗೆ ಇಳಿದ್ಬಿಡ್ತಾರೆ. ಚಿತ್ರದುರ್ಗ ಸರಿಯಾಗಿ ನೋಡ್ಬೇಕು ಅಂದ್ರೆ 7 ದಿನ ನೋಡ್ಬೇಕು ನೀವು. ಚಿತ್ರದುರ್ಗ ನೋಡ್ಬೇಕಂದ್ರೆ 7 ದಿನ ನೋಡ್ಬೇಕು ನೀವು. ಓಕೆ ಸರ್. ಅದು ಚಿತ್ರದುರ್ಗ. ನಿಮಗೆ ಬೆಳಿಗ್ಗೆ ಬಂದ್ಬಿಟ್ಟು ಬೆಂಗಳೂರಿಂದ ಸಾಯಂಕಾಲ ಮನೆಗೆ ಹೋಗೋದು ಆ ಥರ ಅಲ್ಲೇ ಅಲ್ಲ. ನೀವು ಅದನ್ನು ಅಧ್ಯಯನ ಮಾಡಬೇಕು. ಚಿತ್ರದುರ್ಗನ ಸಂಪೂರ್ಣ ನೀವು ಆಳಕ್ಕೆ ಇಳಿಸ್ಕೋಬೇಕು ಅಂದರೆ 7-8 ದಿನ ಇದ್ದರೆ ನಿಮಗೆ ಚಿತ್ರದುರ್ಗದ ಇತಿಹಾಸ ತೆರೆಕಾಣುತ್ತೆ ಸಂಪೂರ್ಣ. ಓಕೆ ಸರ್. ಸರ್, ನಿಮ್ಮ ಚಾಮಯ್ಯ ಸನ್ ಆಫ್ ರಾಮಾಚಾರಿ ಸಿನಿಮಾ ಮತ್ತಷ್ಟು ಯಶಸ್ಸನ್ನು ಕಾಣಲಿ, ಇನ್ನೂ ಹೆಚ್ಚಿನದಾಗಿ ಯಶಸ್ಸನ್ನು ಕಾಣಲಿ ಅಂತ ಹಾರೈಸುತ್ತಾ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ವೀಕ್ಷಕರಿಗೆ ಬಹಳಷ್ಟು ಮಾಹಿತಿ ನೀಡಿದ್ದಕ್ಕಾಗಿ ತಮಗೆ ಆತ್ಮೀಯವಾದಂಥ ಧನ್ಯವಾದಗಳು ಸರ್. ನಮಸ್ಕಾರ. ಚಾಮಯ್ಯ ರಾಮಾಚಾರಿ ಭಾಳ ಕಡಿಮೆ ಥಿಯೇಟರ್ನಲ್ಲಿ ಬಿಡುಗಡೆ ಮಾಡಿದ್ವಿ. ಸೊ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಒಂದಿಷ್ಟು ಥಿಯೇಟ್ರ್ಗಳನ್ನು ಸ್ವಲ್ಪ ವಿಸ್ತಾರ ಮಾಡ್ತೀವಿ. ಆಮೇಲೆ ಒಂದಿಷ್ಟು ಬಿಸ್ನೆಸ್ಸೆಲ್ಲ ಆದಮೇಲೆ ಮತ್ತೆ ನಿರಂತರವಾಗಿ ಸಿನಿಮಾದಲ್ಲೇ ತೊಡಗಿಸ್ಕೋತೀವಿ. ಸೊ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸಂಯುಕ್ತ ಕರ್ನಾಟಕ ಪತ್ರಿಕೆ ಮತ್ತು ಡಿಜಿಟಲ್ ಪತ್ರಿಕೆಗೆ. ನಮಸ್ಕಾರ.